ಈಗ ಇವೆಲ್ಲ ಶ್ರಾವಣ ಸನ್ಯಾಕ ಬತ್ತಲ್ರಿ. ಈ ಥರ ರೆಸಿಪಿ ಟ್ರೈ ಮಾಡಿರಿ, ಬಹಳ ಮಸ್ತಾಗಿರ್ತದೆ. ಟೇಸ್ಟ್ ಅಂತೂ ಅದ್ಭುತ ಇರ್ತದೆ. ಮತ್ತು ಬೇಕ್ರಿ ಒಳಗೆ ಸಿಗಂಗಿಲ್ಲ ಆ ಥರ ಟೇಸ್ಟ್ ಇರ್ತದೆ ನೋಡಿರಿ. ಟ್ರೈ ಮಾಡಿ ನೋಡಿರಿ. ಕಡಿಮೆ ಒಂದು ಸಾಮಗ್ರಿ ಒಳಗೆ, ಕಡಿಮೆ ಒಂದು ಸಮಯದೊಳಗೆ ಈ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋದು ತಂದು ಸಂಪೂರ್ಣವಾಗಿ ತೋರಿಸ್ತೀನಿ. ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ನೋಡಿರಿ. ಬರೀ 1 ಕಪ್ ಹಾಲು, 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ ಇದ್ರೆ ಸಾಕು. ಕ್ವಿಕ್ಕಾಗಿ ರೆಡಿ ಮಾಡ್ಕೊಬೋದು ನೋಡಿರಿ. ಈಗ ನೋಡಿರಿ 1 ಕಪ್ಪು ಗಟ್ಟಿ ಹಾಲು ತೊಗೊಂಡೆ ನೋಡಿರಿ ನಾನು. ನಿಮ್ಮ ಮನೆ ಒಳಗೆ ಯಾವ ಹಾಲು ಇರ್ತಾವೆ ಆ ಹಾಲನ್ನು ನೀವು ಯೂಸ್ ಮಾಡ್ಕೊಬೋದು ರೀ. ಹಸಿ ಹಾಲಿತ್ತಂದ್ರೆ ಸ್ವಲ್ಪ ಕುದಿಸಿದ ಆದ ನಂತರ ಒಣ ಖರ್ಜೂರ ಅಂತಾರಲ್ಲ ಉತ್ತತ್ತಿ, ಅದು ಹಾಕ್ಕೊಳತ್ತೀನಿ ನೋಡಿರಿ. ಯಾಕಂದ್ರೆ ದೇಹಕ್ಕೆ ಒಳ್ಳೆಯದು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. 4 ಇಲ್ಲಿ ಏಲಕ್ಕಿನ ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಖರ್ಜೂರ ಇಲ್ಲಾಂದ್ರೆ ನೀವು ಅದ್ರ ಬದಲಿ ನೀವು ದ್ರಾಕ್ಷಿ, ಗೋಡಂಬಿ, ಕಾಜು ಕಿಸ್ಮಿಸ್ ಎಲ್ಲ ಹಾಕೋಬೋದು. ಮತ್ತು ಮನೆ ಒಳಗೆ ಡ್ರೈ ಫ್ರೂಟ್ಸ ಅವೈಲೇಬಲ್ ಇದ್ದು ಅಂದ್ರೆ ಹಾಕೊಂಡು ಮಾಡ್ಕೊರಿ. ನಿಮ್ಗೆ ಡ್ರೈ ಫ್ರೂಟ್ಸ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದ್ರೆ ಹಾಕೋರಿ, ನಡೀತದೆ. ಇವು ಸ್ವಲ್ಪ ಚೆಂದಾಗಿ ಕುದಿಸ್ಕೋಬೇಕಾಗ್ತದೆ ರೀ. ನೆನಪಿರಲಿ, ಹಸಿ ಹಾಲು ಇದ್ದು ಅಂದ್ರೆ ಸ್ವಲ್ಪ ಕುದಿಸಿಂದ ಪುಟಾಣಿ ಹಾಕ್ಕೊಂಡು ರೆಡಿ ಮಾಡ್ಕೊರಿ. ಮತ್ತು ನಾನು ಮೊದಲೇ ಇದು ಕಾಯಿಸಿಟ್ಟಿದ್ದು ಹಾಲಿದ್ದು ಈಗ ಮತ್ತೆ ವಾಪಸ್ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ. ಇವಾಗ ಚೆಂದಾಗಿ ಕುದ್ದವು. ನಾವೇನು ಏಲಕ್ಕಿ ಮತ್ತು ಖರ್ಜೂರ, ಪುಟಾಣಿ ಹಾಕ್ಕೊಂಡಿದ್ದೇವಲ್ಲ, ಹಾಲು ಎಲ್ಲ ಕರೆಕ್ಟಾಗೈತಿ. ಈಗ ನೋಡಿರಿ ಬೆಲ್ಲ ತುರ್ಕೊಂಡು ತೊಗೊಳ್ತೀನಿ ನೋಡಿರಿ. ಬೆಲ್ಲ ಬೇಕಂದ್ರೆ ಕುಟ್ಕೊಂಡು ತೊಗೋಬೋದು ನೀವು. ಈ ಥರ ತುರಿದು ತೊಗೊಳೋದಂತ್ರ ಸಣ್ಣಗೆ ಮಿಕ್ಸ್ ಹಾಕದ. ನಾವು ಎಷ್ಟು ಹಾಲು ಮತ್ತು ಪುಟಾಣಿ ತೊಗೊಂಡೇವಲ್ಲ ಅಷ್ಟು ಬೆಲ್ಲನ ಸ್ವಲ್ಪ ಕಡಿಮೆ ತೊಗೊಂಡು ನೋಡಿರಿ ನಾನು. ಯಾಕಂದ್ರೆ ರುಚಿ ಜಾಸ್ತಿ ಆಗ್ತದೆ ಸ್ವೀಟ್ ಅಂತಂದು ನಾನು ಸ್ವಲ್ಪ ಕಡಿಮೆ ತೊಗೊಂಡಿನಿ. ಸ್ವಲ್ಪ ಅಂದ್ರೆ ಅಷ್ಟೇ, ಒಂದು 10 ಗ್ರಾಮ್ದಷ್ಟು ಕಮ್ಮಿ ತೊಗೊಂಡಿನಿ. ಇವಾಗ ನೋಡಿರಿ ಅದೆಲ್ಲ ಹಾಲು ಕುದಿಸ್ಕೊಂಡಿದ್ದೇವಲ್ಲ ಅದು ಸ್ವಲ್ಪ ಆರಿಂದ ಮಿಕ್ಸರ್ಗೆ ಹಾಕೋಬೇಕ್ರಿ. ಬಿಸಿ ಇದ್ದಾಗಿನೇ ಜಾಸ್ತಿ ಬಿಸಿದ ಹಾಕೋಬೇಡ್ರಿ. 1 ಕಪ್ ಬೆಲ್ಲ ತೊಗೊಂಡೇವಲ್ಲ, 1 ಕಪ್ ಬೆಲ್ಲನ ಅದಕ್ಕೆ ಸೇರಿಸ್ಕೊಂಡು ಈಗ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬರು. ಮತ್ತು ಬರ್ರಿ, ತರಿಯಾಗಿ ಇರಬಾರ್ದು, ಭಾಳ ನುಣ್ಣಗೆ ಮಾಡ್ಕೊಂಡು ಬರ್ರಿ. ಇವಾಗ ನೋಡಿರಿ ಮಿಕ್ಸರ್ಗೆ ಹಾಕೊಂಡು ಬಂದೀನಿ. ಈಗ ನೋಡಿರಿ ಎಷ್ಟು ನುಣ್ಣಗಾಗಿ ಗ್ರೈಂಡ್ ಮಾಡ್ಕೊಂಬಂದಿನಿ ತಂದು ನೀವು ವಿಡಿಯೋದಾಗ ಕಾಣ್ಲತ್ತದ ನಿಮ್ಗೆ. ಭಾಳ ಸಿಂಪಲ್ ಐತ್ರಿ, ಸುಲಭವೈತಿ. ಇದಕ್ಕೆ ನೋಡಿರಿ ಸ್ವಲ್ಪ ತುಪ್ಪ ಸವರ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿರಿ. ಇವಾಗ ತುಪ್ಪ ಬದಲಿ ನೀವು ಎಣ್ಣೆ ಬೇಕಂದ್ರೆ ಹಾಕೋಬೋದು. ಇವಾಗ ಒಂದು ಪ್ಲೇಟಿಗೆ ಸವರ್ಕೊಂಡು ಇಟ್ಕೊಂಡಿನಿ. ನಿಮ್ಮ ಮನೆಯೊಳಗೆ ರೌಂಡ್ ಪ್ಲೇಟ್ ಇದ್ರೆ ತೊಗೋರಿ. ಮತ್ತು ನೀವು ಎಲ್ಲ ಸ್ವೀಟ್ ಮಾಡ್ತಿರ್ತಿರಲ್ಲ ಅದರೊಳಗೆ ಪಾತ್ರೆ ಇದ್ರೆ ಹಾಕೋರಿ. ಇವಾಗ ನೋಡಿರಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು 1-2 ಸ್ಪೂನಟ್ಟು ತುಪ್ಪನ ನಾನು ಇಲ್ಲಿ ಹಾಕ್ಕೊಳತ್ತೀನಿ ನೋಡಿರಿ. ಅಂದ್ರೆ ತುಪ್ಪ ಹಾಕೋದ್ರಿಂತ ತಳ ಹಿಡಿಯಂಗಿಲ್ಲ ಮತ್ತು ಸ್ವೀಟ್ ರೆಸಿಪಿ ಚೆಂದ ಬರ್ತದೆ ತಂದು 1-2 ಸ್ಪೂನಟ್ಟು ಅಥವಾ 2-2.5 ಸ್ಪೂನ್ದಟ್ಟು ತುಪ್ಪನ ನಾನು ಇಲ್ಲಿ ಸೇರಿಸ್ಕೊಳತ್ತೀನಿ ನೋಡಿರಿ. ಈ ತುಪ್ಪ ಸ್ವಲ್ಪ ಕಾಯ್ದ ನಂತರ ನಾವೇನು ಮಿಕ್ಸರ್ಗೆ ಹಾಕೊಂಬಂದಿದ್ದೇವಲ್ಲ ಸ್ವೀಟ್ ಮಾಡ್ಲಕ್ಕತ್ತಂದು ಅದನ್ನು ಎಲ್ಲ ಹಾಕ್ಕೊಳತ್ತೀನಿ ನೋಡಿರಿ. ಬೆಲ್ಲ ಮತ್ತು ಪುಟಾಣಿ, ಹಾಲು ಕುದಿಸಿ ಎಲ್ಲ ಮಿಕ್ಸರ್ಗೆ ಹಾಕೊಂಬಂದೇವಲ್ಲ. ಇವಾಗ ನೋಡಿರಿ ಹೈ ಫ್ಲೇಮ್ದಾಗ, ಉರಿನ ಹೈ ಫ್ಲೇಮ್ದಾಗ ಇಡಬಾರ್ದು ರೀ. ಲೋ ಫ್ಲೇಮ್ದಾಗ ಇಟ್ಟು ಸಮಾಧಾನದ ಥರ ಮಾಡ್ಕೋಬೇಕು. ಕರೆಕ್ಟಾಗಿ ಬರ್ತದೆ ನೋಡಿರಿ. ಇದಕ್ಕೇನು ಪಾಕ ಮಾಡೋದು ಬೇಡ, ಭಾಳ ಸುಲಭವೈತಿ. ಸ್ವಲ್ಪ ನಿಮ್ಮ ಬಲ್ಯಕ್ಕೆ ತಾಳ್ಮೆ ಇದ್ರಾಯ್ತು, ರೆಡಿ ಆಗಿಬಿಡ್ತದೆ ನೋಡಿರಿ ಸ್ವೀಟ. ಇವಾಗ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋತ ಬರಬೇಕು. ಒಂದು 2 ನಿಮಿಷದಟ್ರೆ ಇದು ಮಿಕ್ಸ್ ಮಾಡ್ಕೋತ ಬರಬೇಕು ನೋಡಿರಿ. ಲೋ ಫ್ಲೇಮ್ದಾಗ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತ ಬರಬೇಕು. ಮತ್ತು ದಪ್ಪ ತಾಳ ಇರುವಂಥ ಒಂದು ಪಾತ್ರೆನೇ ಯೂಸ್ ಮಾಡಿರಿ. ಆದಷ್ಟು ಭಾಳ ತೆಳು ಇತ್ತಂದ್ರೆ ಹೊತ್ತಿ ಹೋಗ್ಬಿಡ್ತದೆ. ಇದು ಹೊತ್ತಿ ಹೋಗೋಂಥ ಸಾಧ್ಯತೆ ಭಾಳ ಇರ್ತದೆ. ಇವಾಗ ಭಾಳ ಹೊತ್ಲತ್ತಂದ್ರೆ ಗ್ಯಾಸ್ ಬಂದ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೋದು ರೀ ನೀವು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋತ ಸಮಾಧಾನ ರೀತಿದಂತ್ರ ಸ್ವಲ್ಪ ಗಟ್ಟಿ ಬರ್ಬೇಕು ರೀ. ಇದು ಗಟ್ಟಿ ಹದ ಬರಬೇಕು. ಮಸ್ತಾಗೆ ಆಗ್ತದೆ ನೋಡಿರಿ. ಸ್ವೀಟ್ ಮಾತ್ರ ಭಾಳ ಭಾರಿ ಆಗ್ತದೆ. ಬಾಯಲ್ಲಿಟ್ಟರೆ ಕರಗಿ ಬಿಡ್ತದೆ ನೋಡಿರಿ, ಅಷ್ಟು ಭಾರಿ ಆಗ್ತದೆ. ಮಾಡ್ಕೊಂಡು ತಿಂದು ನೋಡಿರಿ ನೀವು, ನಿಮಗೆ ಗೊತ್ತಾಗತ್ತೆ ರೀ. ಮತ್ತು ಕಡಿಮೆ ಒಂದು ಸಾಮಗ್ರಿ ಒಳಗೆ, ಕಡಿಮೆ ಒಂದು ಸಮಯದೊಳಗೆ ಮಾಡ್ಕೋಬೋದಲ್ಲ. ಈಗ ಯಾವ್ದಾರ ನಿಮ್ಮದು ಲಕ್ಷ್ಮೀ ಹಬ್ಬ ಬತ್ತಲ್ಲ, ಪೂಜಕ್ಕೆ, ಲಕ್ಷ್ಮೀ ಪೂಜಕ್ಕೆ, ಯಾವ್ದಾರ ದೇವ್ರ ನೈವೇದ್ಯಕ್ಕೆ ಈ ಸ್ವೀಟ್ನ ನೀವು ಟ್ರೈ ಮಾಡ್ಬೋದು. ಭಾಳ ಸುಲಭ ಐತಿ ಮತ್ತು ಅಷ್ಟೇ ಒಂದು ಟೇಸ್ಟ್ ಅಂತೂ ಅದ್ಭುತ ಇರ್ತದೆ ನೋಡಿರಿ. ಇದರೊಳಗೆ ಏಲಕ್ಕಿ ಮತ್ತು ಖರ್ಜೂರ ಹಾಕಿವಲ್ಲ, ಭಾಳ ಫ್ಲೇವರ್ ಅಂತೂ ಮಸ್ತ್ ಬರ್ತದೆ. ನೀವು ಖರ್ಜೂರ ಹಾಕ್ಬೇಕತ್ತೇ ಇಲ್ಲ, ಡ್ರೈ ಫ್ರೂಟ್ಸ್ ಏನರ ಇದ್ದು ಅಂದ್ರೆ ಡ್ರೈ ಫ್ರೂಟ್ಸು ಹಾಕೋರಿ.
ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತದೆ ನೋಡ್ರಿ. ಇದೇ ಥರ ಸಮಾಧಾನ ರೀತಿಯಿಂದ ಸಾವಕಾಶ ತಿರುವಾಡ್ಕೋತ ಇದು ಕೈ ಎಲ್ಲಿ ಬಿಡದೆ ತಿರುವಾಡ್ಬೇಕು ರೀ. ಕೈ ಬಿಟ್ರೆ ಹೊತ್ತು ಹೋಗ್ಬಿಡ್ತದೆ. ಅದಕ್ಕೆ ಕೈ ಬಿಡಲಾರ್ದೆ ಈ ಥರ ತಿರುವಾಡ್ಕೋತ ಬರ್ಬೇಕು ನೋಡ್ರಿ. ಇದಕ್ಕೆ ಹಾಕ್ಲಾಕ ನಿಮ್ಮ ಬೆಲ್ಯಾಕ ಏನು ಆ ಥರ ಪ್ಲೇಟ್ ಇಲ್ಲ ಅಂದ್ರೆ ನೀವು ಕುಕ್ಕರ್ ಒಳಗೂ ಹಾಕೋಬೋದು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಕುಕ್ಕರ್ ಒಳಗೆ ಹಾಕೋಬೋದು. ಆಮೇಲೆ ಕುಕ್ಕರ್ ಡಬ್ಬ ಹಾಕಿದ್ರೆ ಆಯಿತು, ಕರೆಕ್ಟಾಗಿ ಬಂದ್ಬಿಡ್ತದೆ ನೋಡ್ರಿ. ಇವಾಗ ನೋಡ್ರಿ ಮಸ್ತಾಗಿ ರೆಡಿ ಆಗೈತಿ ಸ್ವೀಟ. ಈ ಥರನೇ ನೋಡ್ರಿ. ಮೊದಲು ಹೆಂಗಿತ್ತು, ಸ್ವಲ್ಪ ಅಳಸಳಸ ಇತ್ತು ಅಂದ್ರೆ ಸ್ಪೂನಿಗೆಲ್ಲ ಜಾಸ್ತಿ ಹತ್ಕೊಳತ್ತಿತ್ತು. ಇವಾಗ ನೋಡ್ರಿ ಸ್ವಲ್ಪ ಚೇಂಜ್ ಆಗ್ಲತ್ತದ, ಬಿಡ್ಲತ್ತದ, ಕೈ ಬಿಡ್ಲತ್ತದ. ಕರೆಕ್ಟಾಗಿ ಇವಾಗ ಬಂದೈತಿ ನೋಡ್ರಿ. ಅದು ಎಲ್ಲ ಪೂರ್ತಿಯಾಗಿ ಗೋಳೆ ಆಗ್ಲತ್ತಂದ್ರೆ ಕರೆಕ್ಟಾಗಿ ಬಂದದತ್ತ ಅರ್ಥ. ಒಂದೇ ಸೈಡ್ ಎಲ್ಲ ಕಡೆ ಆಗ್ಲತ್ತಂದ್ರೆ ನಾವೇನು ತುಪ್ಪ ಹಚ್ಕೊಂಡು ಪ್ಲೇಟ್ ಇಟ್ಟಿದ್ದೇವಲ್ಲ ಆ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡ್ರಿ. ಇದೆಲ್ಲನೇ ನೋಡ್ರಿ ಈ ಥರ ಕೈ ಸ್ವಲ್ಪ ತುಪ್ಪ ಹಚ್ಕೊಂಡು ನೀವು ಮಾಡ್ಕೋಬೋದು. ಕೈಲಿ ಆಗಲ್ಲ ಅಂದ್ರೆ ಈ ಥರ ಒಂದು ಸಾಂಬಾರು ಬಟ್ಲ ತೊಗೊಂಡು ಬಟ್ಲಕ್ಕೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಈಗ ಈ ಥರ ಮಾಡ್ಕೊರಿ. ಕರೆಕ್ಟಾಗಿ ಈ ಸ್ವೀಟ ಬಂದ್ಬಿಡ್ತದೆ ನೋಡ್ರಿ. ನಿಮ್ಗೆ ಯಾವ ಸೇಪ್ ಒಳಗೆ ಬೇಕು ಆ ಸೇಪ್ ನೀವು ಕಟ್ ಮಾಡ್ಕೋಬೋದು. ರೌಂಡ್ರೆ ಮಾಡ್ಕೊರಿ, ಶಂಕರಪಾಳ್ಯದ ಥರ ಮಾಡ್ಕೊರಿ, ಚೌಕಾಕಾರದಲ್ಲಿ ಮಾಡ್ಕೊರಿ. ನಿಮ್ಗೆ ಹೆಂಗೆ ಇಷ್ಟ ಆಗದ ಆ ಥರ ಮಾಡ್ಕೊಂಡು ನೀವು ಈ ಸ್ವೀಟ್ನ ತಿನ್ಬೋದು ನೋಡ್ರಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತದ. ಈಗ ಹಾಲು ಕುಡಿಯೋಂಥ ಮಕ್ಕಳು ಇರ್ತಾವೆ, ಹಾಲು ಕಡಿಮೆ ಬೀಳ್ತಿರ್ತಾವೆ ಮಕ್ಕಳಿಗೆ. ಈ ಥರ ಸ್ವೀಟ್ ಮಾಡಿ ಅವ್ರಿಗೆ ತಿನ್ನಿಸ್ರಿ. ಸಣ್ಣ ಮಕ್ಕಳು ಇರ್ತಾವಲ್ಲ, ಹೆಲ್ತಿಗೂ ಒಳ್ಳೆಯದು, ಪ್ರೋಟೀನ್ ಸಿಗ್ತದೆ ಮಕ್ಕಳಿಗೆ, ದೇಹಕ್ಕೆ ತುಂಬಾ ಒಳ್ಳೆಯದಿದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಣ್ಣ ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಅದ ಒಂದು ರೆಸಿಪಿನೇ ಅಂತ ಹೇಳ್ಬೋದು. ಸ್ವೀಟ್ ರೆಸಿಪಿದು ಬಾಯಲ್ಲಿಟ್ಟರೆ ಕರಗಿ ಬಿಡ್ತದೆ ನೋಡ್ರಿ. ಸಣ್ಣ ಮಕ್ಕಳಿಗಂತೂ ಮಾಡಿಕೊಟ್ಬಿಡ್ರಿ. ನೀವು ಅಳ್ತಿರ್ತಲ್ಲ, ಹೊರಗಿಂದ ಏನೂ ಜಾಸ್ತಿ ತಿನ್ನಿಸ್ಬಾರ್ದ್ರಿ. ಈಗಿನ ವಾತಾವರಣದಲ್ಲಿ ಈ ಥರ ಒಂದು ಮನೆಯಲ್ಲೇ ರೆಸಿಪಿ ಮಾಡಿ ಸುಲಭವಾಗಿ ನೀವು ಕಲ್ತಂಗೆ ಆಗ್ತದ. ಮಕ್ಕಳಿಗೆ ಇಷ್ಟ ಆಗ್ತದ, ನಿಮ್ಮ ಫ್ಯಾಮ್ಲಿಯವ್ರಿಗೆ ಇಷ್ಟ ಆಗ್ತದೆ ನೋಡ್ರಿ. ನಿಮಗೆ ಯಾವ ಥರ ಬೇಕು ಆ ಸೇಪ್ ಒಳಗೆ ನೀವು ಕಟ್ ಮಾಡ್ಕೊಂಡು ತೊಗೋಬೋದು. ನನಗೆ ಈ ಥರ ನಮ್ಮ ಮನೆಯಲ್ಲಿ ಇಷ್ಟ ಆಗುತ್ತೆ. ಈ ಥರ ಚೌಕಾಗೆ ಕಟ್ ಮಾಡ್ಕೊಳ್ತೀನಿ ನೋಡ್ರಿ ನಾನು. ಈ ಥರ ಒಂದು ಚಾಕು ತೊಗೊಂಡು ಕಟ್ ಮಾಡ್ಕೊರಿ. ಸ್ವಲ್ಪ ಆರಿದ ನಂತರ ಕಟ್ ಮಾಡ್ಕೊರಿ. ಇದು ಭಾಳ ಬಿಸಿ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನೋಡಿರಿ, ಈಗ ನೋಡಿದ್ರೆ ಗೊತ್ತಾಗ್ಲತ್ತದ ನಿಮಗಲ್ಲಿ ಎಷ್ಟು ಮೆತ್ತಗೆ ಬಂದೈತೆ ಅನ್ನೋದು. ಸ್ವೀಟ್ ರೆಸಿಪಿ ಭಾಳ ಮೃದುವಾಗಿರ್ತದೆ ರೀ. ಬಾಯಲ್ಲಿಟ್ಟರೆ ಕರಗಿಬಿಡ್ತದೆ. ಭಾಳ ಅಂದ್ರೆ ಭಾಳ ಮಸ್ತ್ ಅಕ್ಕದ. ಟ್ರೈ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿರಿ ಎಷ್ಟು ಮಸ್ತ್ ಬಂದೈತಿ. ಬೇಕ್ರಿ ಒಳಗೂ ಈ ಥರ ಸ್ವೀಟ ರೆಡಿ ಮಾಡೋಂಗಿಲ್ಲ. ನೀವು ಮನೆ ಒಳಗೆ ಮಾಡಿದಂಥದ್ದು, ನಿಮ್ಮ ಕೈಯಾರೆ ಮಾಡಿದಂಥದ್ದು ಖುಷಿನೇ ಬೇರೆ ಇರ್ತದೆ. ತಿಳಿಸ್ತಿರತ್ತೆ, ಸಂಪೂರ್ಣವಾಗಿ ನಂಬಿಕೆ ಐತಿ. ಯಾವ ರೀತಿ ಬಂದದ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ನೀವು ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಅಲ್ಲೇ ಬಾಜು ಇರೋ ಬೆಲ್ ಐಕನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇದೇ ಥರ ಒಂದು ಈಜ್ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.